ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಡಲೆಕಾಯಿ ಬೀಜದ ಉಂಡೆ ಅಥವಾ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಚೆನ್ನಾಗಿ ಶೇಂಗಾವನ್ನು ಹುರಿದಿಟ್ಕೊಂಡು ಪೌಡ್ರ್ ಮಾಡಬೇಕು. ತುಂಬ ಸಣ್ಣಗೇನು ಪೌಡ್ರ್ ಮಾಡಬಾರ್ದು, ತುಂಬ ಗಟ್ಟಿಯಾಗಿಯೂ ಪೌಡ್ರ್ ಮಾಡಬಾರ್ದು. ಶೇಂಗಾವನ್ನು ಅದಕ್ಕೆ ಹುರಿದು ಆರಿದ ಮೇಲೇ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಸೊ ಹೀಗೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅವ್ರಿಗೆ ಇಷ್ಟವೂ ಆಗುತ್ತೆ. ಸೊ ನೀವು ದೊಡ್ಡ ಬೌಲಲ್ಲಿ ಶೇಂಗಾವನ್ನು ತೊಗೊಂಡಿದ್ರೆ ಅದೊಂದು ಅರ್ಧ ಬೌಲಷ್ಟು ಅಥವಾ ಮುಕ್ಕಾಲು ಕಪ್ನಷ್ಟು ಬೆಲ್ಲ, ಜಾಸ್ತಿ ಬೆಲ್ಲ ತಿನ್ನೋದಿದ್ರೆ ಸ್ವೀಟ್ ಇಷ್ಟ ಇದ್ದರೆ ಒಂದು ಮುಕ್ಕಾಲು ಕಪ್ ತೊಗೊಳ್ಳಿ, ಇಲ್ಲ ಅರ್ಧ ಬೌಲ್ ಕೂಡ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ಗೋಂದಿ ಅಂತಾರೆ, ಇಲ್ಲ ಉಂಡೆಯ ಅಂಟು ಅಂತ ಹೇಳಿದ್ರು ನಿಮಗೆ ಶಾಪಲ್ಲಿ ಸಿಗುತ್ತೆ. ನೆಕ್ಸ್ಟು ಇದಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ಗಳು ಹಾಕಬೇಕಂದ್ರೆ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಅಕ್ರೋಟ್, ಬಾದಾಮಿ, ಗೋಡಂಬಿ, ಈ ಪಿಸ್ತಾ ಆಗಿರ್ಬೋದು, ಮತ್ತು ಒಣ ಖರ್ಜೂರ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗಸಗಸೆ. ಸೊ ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದ್ರೆಲ್ಲ ಇಷ್ಟೇ ಸಾಕು. ನೆಕ್ಸ್ಟ್ ಇದು 5 ನಿಮಿಷದಲ್ಲೇ ನಿಮಗೆ ಉಂಡೆ ರೆಡಿ ಆಗುತ್ತೆ. ಏನೆಲ್ಲ ಡ್ರೈ ಫ್ರೂಟ್ಸ್ಗಳಿರುತ್ತೆ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಳಿ. ಸೊ ಇದನ್ನು ಮಿಕ್ಸರ್ ಮಾಡಬೇಕಾಗಿರುತ್ತೆ. ಸೊ ಕೆಂಪಗಾಗೋ ತನಕ ಹುರ್ಕೊಳ್ಳಿ. ಸೊ ಸಣ್ಣಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಉಂಡೆ ಜೊತೆ, ಶೇಂಗಾ ಉಂಡೆ ಜೊತೆ. ಸೊ ಇದು ಶೇಂಗಾ ಉಂಡೆಗೆ ಮಿಕ್ಸ್ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ರುಚಿ ಕೊಡುತ್ತೆ ನಿಮಗೆ. ಸೊ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಗಸಗಸೆಯನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರಿಯಿರಿ ತುಪ್ಪದಲ್ಲೇ ಹಾಕಿ. ಆಮೇಲೆ ಅದು ತುಂಬ ಜಾಸ್ತಿ ಜೋರು ಉರಿಯಲ್ಲಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ, ಹೊತ್ತು ಬಿಡುತ್ತೆ. ಆಮೇಲೆ ಇದು ಉಂಡೆ ಅಂಟು ಅಂತ ಹೇಳ್ತಾರೆ, ಅದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಹುರ್ಕೊಳ್ಳಿ, ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಇದನ್ನು, ಬಟ್ ನೀವು ತುಪ್ಪದಲ್ಲೇ ಹಾಕಿ ಹುರ್ಕೊಳ್ಳಿ. ಮಕ್ಕಳಿಗೆ ಎಣ್ಣೆ ಬಳಕೆ ಆದಷ್ಟು ಕಡಿಮೆ ಇರಲಿ. ಸೊ ಇದು ಯಾವ ಥರ ಆಗಬೇಕಂತ ಹೇಳಿದರೆ ಕಲ್ಲು ಥರ ಇರುತ್ತೆ ಉಂಡೆ ಅಂಟು, ಅದು ಹುರಿದ ಮೇಲೆ ಕ್ರಿಸ್ಪಿಯಾಗಿ ಬರಬೇಕು. ಸೊ ಅಂದರೆ ಅದು ಹುರಿದಿದೆ ಅಂಥೇಳಿ ಅರ್ಥ. ಆಮೇಲೆ ಅದು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಅಂಟಂಟಾಗಿ ಬಾಯಿಗೆ ಉಂಡೆಯಲ್ಲಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ಸೊ ಇದನ್ನು ಚೆನ್ನಾಗಿ ಕೆಂಪಗೆ ಆಗೋ ತನಕ ಹುರ್ಕೊಳ್ಳಿ. ಸೊ ಶೇಂಗಾ ಉಂಡೆ ನೀವು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ, ಕಾಫಿ, ಬಿಸ್ಕಿಟ್ ಕೊಡೋ ಬದಲು ಒಂದು ಉಂಡೆ ಕೊಟ್ಟರೆ ಸಾಕು. ಸೊ ಅವ್ರಿಗೆ ಸ್ನ್ಯಾಕ್ಸ್ ಥರ ಅರ್ಲಿ ಮಾರ್ನಿಂಗ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಎನರ್ಜಿ ಕೊಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮಕ್ಕಳ ಇಮ್ಯುನಿಟಿ ಕೂಡ ಉತ್ತಮವಾಗಿರುತ್ತೆ. ಸೊ ಇದು ನೋಡ್ತಿರ್ಬೋದು, ಕ್ರಿಸ್ಪಿಯಾಗಿದೆ, ಕೈಯಲ್ಲಿ ಒಡೆದು ನೋಡ್ಬೋದು ನೀವು ಆಗಿದೆ ಇಲ್ಲ ಅಂಥೇಳಿ. ಸೊ ಇದನ್ನು ತುಪ್ಪದಲ್ಲೇ ಹುರಿರಿ, ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಕರೆದುಕೊಳ್ಳೋ ಬದಲು. ಸೊ ಆಮೇಲೆ ನೀವು ಈ ಶೇಂಗಾ ಉಂಡೆಯನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿನೂ ಕೊಡ್ಬೋದು, ಜಂಕ್ ಫುಡ್ ಕೊಡೋ ಬದಲು ಮಕ್ಕಳಿಗೆ ಹೊರಗೆಯಿಂದ ತಂದು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದೇವೆ ತುಪ್ಪದಲ್ಲಿ, ಮತ್ತು ಗಸಗಸೆನೂ ಕೂಡ ಹುರಿದಿಟ್ಕೊಳ್ತೇವೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿ, ನಾನು ಇದರಲ್ಲಿ ಹಾಕಿಲ್ಲ, ಸೊ ಸಿಗಲಿಲ್ಲ ಅಂತ ಹೇಳಿ. ಸೊ ಏಲಕ್ಕಿ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನೆಕ್ಸ್ಟ್ ಏನೆಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಂಡಿರ್ತೀರಿ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ ಮಿಕ್ಸರಲ್ಲಿ. ಆಮೇಲೆ ನೀವು ಹುರಿದಿಟ್ಕೊಂಡಿರುವ ಗೋಂದಿ ಅಂದರೆ ಉಂಡೆ ಅಂಟನ್ನು ಕೂಡ ಮಿಕ್ಸರ್ ಮಾಡಿಟ್ಕೊಳ್ಳಿ. ಅಂದರೆ ಬಾಯಲ್ಲಿ ಮಕ್ಕಳಿಗೆ ಅದು ಬರಲ್ಲ, ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೊದಲು ಬೆಲ್ಲನ ಜಜ್ಜಿಟ್ಕೊಂಡಿರ್ತಾರೋ ಅಥವಾ ತುರಿದಿಟ್ಕೊಂಡಿರ್ತೀರಲ್ಲ ಅದನ್ನು ಸ್ವಲ್ಪವೇ ಶೇಂಗಾ ಪುಡಿ ಜೊತೆ ಮಿಕ್ಸ್ ಮಾಡ್ತಾ ತಿಕ್ಕಬೇಕು. ಅದನ್ನು ಚೆನ್ನಾಗಿ ತಿಕ್ಕಿ ಕಟ್ಟಿದರೆ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಶೇಂಗಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಅರ್ಧವೇ ಬೆಲ್ಲವನ್ನು ಹಾಕ್ಕೊಳ್ಳಿ. ಆಮೇಲೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ, ಡ್ರೈ ಫ್ರೂಟ್ಸ್ ಪೌಡ್ರು, ಗಸಗಸೆ ಹುರಿದಿಟ್ಕೊಂಡಿರೋದು, ಆಮೇಲೆ ಉಂಡೆ ಅಂಟು, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಲ್ಲವನ್ನು ಮಿಕ್ಸ್ ಒಮ್ಮೆಲೇ ಮಾಡ್ಕೊಳ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸಪೋಸ್ ನಿಮಗೆ ಇದು ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವೇನೆಲ್ಲ ಮಿಕ್ಸರ್ ರೆಡಿ ಇಟ್ಕೊಂಡಿರ್ತೀರಿ ಇಂಗ್ರೀಡಿಯೆಂಟ್ಸ್,
ಗಸಗಸೆಯನ್ನು ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳನ್ನು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿದರೆ ಆ ಬೆಲ್ಲ ಅಂಟು ಬಿಡುತ್ತೆ. ಸೊ ಈಸಿಯಾಗಿ ಉಂಡೆ ಬಂದುಬಿಡುತ್ತೆ. ನಿಮಗೆ ಮಿಕ್ಸರ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ತಿಕ್ಕಬೇಕು. ಅದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತಿಕ್ಕಿ ಉಂಡೆ ಕಟ್ಟಿದರೆ ತುಂಬ ಚೆನ್ನಾಗಿ ಉಂಡೆ ಬರುತ್ತೆ. ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶೇಂಗಾ ಉಂಡೆಯಲ್ಲಿ ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ ಹೆಚ್ಚಿರುತ್ತದೆ. ಸೊ ಇದು ಮಕ್ಕಳಿಗೆ ಎನರ್ಜಿ ಕೂಡ ಕೊಡ್ತದೆ. ನೀವು ಟೀ ಕಾಫಿ ಬದಲು ಜಂಕ್ ಫುಡ್ ತಂದು ಹೊರಗಿಂದ ಕೊಡೋ ಬದಲು ಒಂದು 5 ನಿಮಿಷದಲ್ಲೇ ಮಕ್ಕಳಿಗೆ ಶೇಂಗಾ ಉಂಡೆಯನ್ನು ಮಾಡಿ ಕೊಡ್ಬೋದು. ಇದು 1 ತಿಂಗಳಿಟ್ಟರೆ ಕೂಡ ಹಾಳು ಕೂಡ ಆಗೋದಿಲ್ಲ. ಆಮೇಲೆ ಇದು ಮೆದುಳಿನ ಬೆಳವಣಿಗೆಯಲ್ಲಿ ಕೂಡ ಅಷ್ಟೇ ಸಹಾಯ ಮಾಡುತ್ತೆ. ಶೇಂಗಾ ಉಂಡೆಯಲ್ಲಿ ವಿಟಮಿನ್ ಬಿ ಚೆನ್ನಾಗಿರುತ್ತೆ. ಸೊ ಇದು ಮೆದುಳಿಗೆ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಇರೋದರಿಂದ ಮಕ್ಕಳ ದೇಹ ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸೊ ದಯವಿಟ್ಟು ಸ್ನೇಹಿತರೆ, ಮಕ್ಕಳಿಗೆ ಜಂಕ್ ಫುಡ್ ಕೊಡೋ ಬದಲು ನಿಮ್ಮ ಮಕ್ಕಳಿಗೆ ಈಗ ಬರೀ ಎಲ್ಲ ಪ್ರಾಡಕ್ಟ್ಗಳಿಗೆ ಎಲ್ಲ ಫುಡ್ಗಳಿಗೂ ಕೆಮಿಕಲನ್ನೇ ಹಾಕ್ತಿರ್ತಾರೆ. ಸೊ ದಯವಿಟ್ಟು ಮನೆಯಲ್ಲೇ ಆದಷ್ಟು ಆಹಾರಗಳನ್ನು ಸಿದ್ಧಪಡಿಸಿ ಮಕ್ಕಳಿಗೆ ಕೊಡಿ. ಸಂಜೆ ಸ್ನ್ಯಾಕ್ಸ್, ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲ ಟಿಫಿನ್ ಬಾಕ್ಸಿಗೆ ಸ್ಕೂಲ್ಗಳಿಗೆ ಇದೊಂದು 2 ಅಥವಾ 1 ಉಂಡೆಯನ್ನು ಕೊಟ್ಟರೆ ಸಾಕು. ಸೊ ಎನರ್ಜಿ ಬಾರ್ ಥರ ಇದೊಂದು. ಸೊ ತುಪ್ಪ ಹಾಕ್ತಾ ಮಧ್ಯಕ್ಕೆ ತುಪ್ಪ ಹಾಕ್ತಾ ಅದನ್ನು ಕೈಯಲ್ಲಿ ತಿಕ್ಕಿ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ನಿಮಗೇನಾದರೂ ಇದು ಬೇಡ ಅನಿಸಿದರೆ ಒಂದೆಡೆ ಪಾಕದಲ್ಲಿ ಕೂಡ ಉಂಡೆಯನ್ನು ಕಟ್ಕೊಳ್ಬೋದು. ಅದು ಇದ್ರಾಗೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ನೋಡ್ತಿರ್ಬೋದು, ಉಂಡೆಯನ್ನು ಕೈಯಲ್ಲಿ ತುಂಬ ಪ್ರೆಸ್ ಮಾಡಿ ಕಟ್ಟಿ, ಇಲ್ಲಾದರೆ ಅದು ಈಗ ಕೈ ಮುಟ್ಟಿದ ತಕ್ಷಣ ಒಡೆದೋಗೋ ಸಾಧ್ಯತೆ ಇರುತ್ತೆ. ತುಪ್ಪವನ್ನು ಒಂದು ಏನಿಲ್ಲಾದರೂ ಅಟ್ಲೀಸ್ಟ್ ಒಂದು 5-6 ಸ್ಪೂನಾದರೂ ಹಾಕಿ. ಮಿನಿಮಮ್, ಜಾಸ್ತಿ ಬೇಕಿದ್ರೆ ಕೂಡ ಹಾಕ್ಕೊಳ್ಬೋದು ನೀವು. ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ನಿಮ್ಮ ಮಕ್ಕಳಿಗೆ ನೀವು ಪಿಸ್ತಾ, ಬಾದಾಮ್ ಅಫೋರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಕಮ್ಮಿ ಬೆಲೆಯಲ್ಲಿ ಶೇಂಗಾ ಕಾಳು ಸಿಗುತ್ತೆ. ಸೊ ಅದರದ್ದು ಉಂಡೆ ಮಾಡಿ ಕೊಡಿ. ನೀವು ಫೋನ್ ಯೂಸ್ ಮಾಡುವ ಒಂದು 10-15 ನಿಮಿಷದ ಬದಲು ಈ ಥರ ನೀವು ಮಕ್ಕಳಿಗೆ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಹೆಲ್ತಿಯಾಗಿರ್ತಾರೆ. ಮತ್ತು ಅವರ ಬೆಳವಣಿಗೆಗೆ ಕೂಡ ತುಂಬ ಸಹಾಯ ಮಾಡುತ್ತೆ ಈ ಶೇಂಗಾ. ಹೆಂಗಾಗ್ಯಾವ ತೋಜು ಉಂಡೆ? ನೀವು ಏನಾದರೂ ಅವರಿಗೆ ಸ್ನ್ಯಾಕ್ಸ್ ಮಾಡಿ ಕೊಡುವಾಗ ಅವರನ್ನು ಅದರ ಜೊತೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವರಲ್ಲಿ ಮುಖದಲ್ಲಿ ನಗು ನೋಡಿ ನಿಮಗೂ ಇನ್ನಷ್ಟು ವೆರೈಟಿ ಅಡುಗೆ ಮಾಡಿ ಕೊಡಬೇಕಂತೇಳಿ ಅನಿಸುತ್ತೆ. ಸೊ ದಯವಿಟ್ಟು ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹಲವಾರು ಮಾಹಿತಿಗಳು ನಿಮಗೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.